ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ ಸ್ವಾಗತ. ಇವತ್ತಿನ ರೀಡಿಂಗ್ ಏನಂದರೆ ಫೈನಾನ್ಷಿಯಲ್ ರೀಡಿಂಗ್. ಹಣಕಾಸಿನ ಪರಿಸ್ಥಿತಿ, ನಿಮಗೆ ದುಡ್ಡಿನ ಪರಿಸ್ಥಿತಿ ಯಾವ ರೀತಿ ಇದೆ, ಸೊ ಅದ್ರ ಬಗ್ಗೆ ಇವತ್ತಿನ ರೀಡಿಂಗು. ನೋಡುವಂಥ ನಾನು ವ್ಯೂವರ್ಸ್ ಅವರ ಹಣಕಾಸಿನ ಪರಿಸ್ಥಿತಿ ಹೇಗಿದೆ, ನೋಡುವಂಥ ನಾನು ವ್ಯೂವರ್ಸ್ ಅವರ ಹಣಕಾಸಿನ ಪರಿಸ್ಥಿತಿ ಹೇಗಿದೆ, ನೋಡುವಂಥ ನಾನು ವ್ಯೂವರ್ಸ್ ಅವರ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಮತ್ತು ಅದಕ್ಕೆ ಉತ್ತರ ಏನು. ಕಾರ್ಡ್ಸ್ ಶಫಲ್ ಮಾಡಿದ್ದಾಯಿತು, ಪಿಕ್ ಮಾಡ್ತಾಯಿದ್ದೀನಿ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮಗೆ ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ. ನಿಮ್ಮೊಂದು ಹಣಕಾಸಿನ ಪರಿಸ್ಥಿತಿ ಈಗ ಅಷ್ಟೊಂದು ಚೆನ್ನಾಗಿಲ್ಲ. ನೀವು ದುಡ್ಡಿಗೋಸ್ಕರ ತುಂಬ ಕಷ್ಟಪಡ್ತಾಯಿದ್ದೀರ. ನೀವು ದುಡ್ಡಿಗೋಸ್ಕರ ತುಂಬ ಕಷ್ಟಪಡ್ತಾಯಿದ್ದೀರ. ನಿಮಗೆ ಎರಡು ಥರದ ಕಷ್ಟ ಇದೆ. ನೀವು ಒಂದು ಕಡೆ ನಿಮ್ಮ ಒಂದು ಫ್ಯಾಮ್ಲಿನ ನೋಡ್ಕೊಬೇಕಾದ್ರೆ ನಿಮ್ಗೆ ಯಾವುದೋ ಒಂದು ಎರಡು ಥರ ಸಿಚುವೇಶನ್ ಇದೆ. ದುಡ್ಡಿಗೋಸ್ಕರ ಕಷ್ಟಪಡೋಕ್ಕಾಗ್ತಿಲ್ಲ. ಒಂದು ಪ್ರೀತಿ ವಿಚಾರದಲ್ಲಿ ಏನಾದರೂ ನೀವು ಸಿಕ್ಕಾಕೊಂಡಿದ್ರೆ ಆ ಕಡೆ ಆ ಪ್ರೀತಿನ ಉಳಿಸ್ಕೊಳಕ್ಕಾಗದೆ ಈ ಕಡೆ ದುಡ್ಡಿಗೋಸ್ಕರ ಕಷ್ಟಪಡ್ತಿದ್ರೆ, ಒಂದು ವೇಳೆ ನಿಮ್ಗೇನಾದರೂ ಮದುವೆ ಆಗಿದ್ದರೆ ಆ ಕಡೆ ಮಕ್ಕಳು ಮದುವೆ ಆಗಿದ್ರೆ ಮನೆ ಕಡೆ ನೋಡ್ಕೊಬೇಕು, ಮನೆ ಕಡೆ ಸಂಸಾರ ಅದು ನೋಡ್ಕೊಬೇಕಂತ ಹೇಳ್ಬಿಟ್ಟು ದುಡ್ಡಿನ ಕಡೆಗೆ ಗಮನ ಕೊಡೋಕ್ಕಾಗ್ತಿಲ್ಲ. ಯಾಕಂದರೆ ಒಂದು ಕಡೆ ಕೆರಿಯರ್ ನೋಡಬೇಕು, ಇನ್ನೊಂದು ಕಡೆ ಫ್ಯಾಮ್ಲಿ ನೋಡಬೇಕು. ಯಾಕಂದರೆ ಫ್ಯಾಮ್ಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ, ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಡೋಗ್ಬೇಕು, ಬಿಡಬೇಕು, ಮತ್ತು ಪರ್ಸ್ನಲ್ ಪ್ರಾಬ್ಲಮ್ಸ್. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ನಿಮಗೆ ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ಈಗ ಕಷ್ಟ ಆಗ್ತಾಯಿದೆ. ನಿಮ್ಮ ಹತ್ರ ಹಿಂದೆ ತುಂಬ ದುಡ್ಡಿರ್ಬೋದು, ಆದರೆ ನಿಮಗೆ ಬಂದಿರೋಂಥ ಎಲ್ಲ ತುಂಬ ಕಷ್ಟಗಳಿಂದ, ಯಾಕಂದರೆ 5 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಹಿಂದೆ ತುಂಬ ದುಡ್ಡನ್ನು ತುಂಬ ಖರ್ಚು ಮಾಡಿದ್ರ. ನಿಮಗೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಬಂದಿರ್ಬೋದು. ಒಂದು ಕಡೆ ಹೆಲ್ತ್ ಇಶ್ಯೂ ಬಂದಮೇಲೆ ಇನ್ನೊಂದು ಕಡೆ ಮನೆ ಕಡೆ ತುಂಬ ಖರ್ಚು ಬಂದಿರ್ಬೋದು. ಈಗ ಯಾವುದೋ ಒಂದು ಹೊಸ ಕಾರ್ ಕೊಂಡ್ಕೊಬೇಕಾಯ್ತು, ಮತ್ತು ಕಾರ್ ಕೊಂಡ್ಕೊಂಡಿದ್ದ ತಕ್ಷಣ ಮತ್ತೆ ಹೆಲ್ತ್ ಇಶ್ಯೂ ಬಂದಿರ್ಬೋದು. ಅಥವಾ ನೀವು ನಿಮ್ಮ ಹತ್ರ ಅವಾಗ ತುಂಬ ಇದ್ದಿದ್ದ ಕಾಸನ್ನೆಲ್ಲ ದುಡ್ಡನ್ನೆಲ್ಲ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಬಂದು ಇಲ್ಲಿ ಹೆಂಗೆ 5 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದ್ರೆ ಇಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಜಗಳಕ್ಕೆ ಹೆಂಗೆ ಬರ್ತಾ ಇದ್ದಾರೋ ಅದೇ ರೀತಿ ನೀವು ಹಿಂದೆ ಕೂಡ ಅಷ್ಟೇ. ನಿಮ್ಗೊಂದು ಪ್ರಾಬ್ಲಮ್ ಆದಮೇಲೆ ಇನ್ನೊಂದು ಪ್ರಾಬ್ಲಮ್ ಮೇಲಿಂದ ಮೇಲ್ಗಡೆ ಬರ್ತಾನೆ ಇದ್ರಿಂದ ನೀವು ದುಡ್ಡನ್ನು ತುಂಬ ಕಳ್ಕೊಂಡಿದ್ರ. ಬಟ್ ಆದರೆ ಈಗ ಏನು ಮಾಡ್ತಾಯಿದ್ರ, ಅಷ್ಟೊಂದು ದುಡ್ಡು ಕಾಸನ್ನೆಲ್ಲ ಕಳ್ಕೊಂಡಿದ್ದಾದಮೇಲೆ ತುಂಬ ಖರ್ಚು ಮಾಡಿದ್ರೆ. ನೀವು ಹಿಂದೆ ಒಂದು ಜಾಬ್ ಮಾಡ್ತಾಯಿರ್ಬೋದು, ನಿಮಗೆ ಕನಿಷ್ಠ ಪಕ್ಷ ಒಂದು 15,000 ರೂಪಾಯಿ ಸಂಬಳ ಬರ್ತಾ ಇರ್ಬೋದು. ಆದರೆ ನೀವು ಒಂದು ವರ್ಷ ನೀವು ಸಂಪಾದನೆ ಮಾಡಿರೋದು, ಬಟ್ ಆವಾಗ ಅಲ್ಲಿ ಸಂಪಾದನೆ ಮಾಡಿದ್ದು ಅಲ್ಲಿಂದ ಅಲ್ಲಿಗೆ ಸರಿ ಹೋಗಿರ್ಬೋದು. ಯಾಕಂದರೆ ಅಲ್ಲಿ ಇವಾಗ ಸಪೋಸ್ ಇವಾಗ ಬೆಂಗಳೂರಲ್ಲಿ ಯಾರಾದರೂ ಇದ್ದರೆ, ಸೊ ಅಲ್ಲಿ ಬಾಡಿಗೆ ಖರ್ಚು ಮತ್ತು ಟ್ರಾವೆಲಿಂಗ್ ಎಕ್ಸ್ಪೆನ್ಸಿವು, ಅಥವಾ ಇನ್ಯಾವುದೋ ಒಕೇಶನ್ಸು ಅಥವಾ ಮ್ಯಾರೇಜ್ ಫಂಕ್ಷನ್ಸು ಅಥವಾ ಎಕ್ಸ್ಟ್ರಾ ವರ್ಕ್ಸು, ನಿಮ್ಮ ಹತ್ರ ಏನೋ ಸ್ವಂತ ವೆಹಿಕಲ್ ಇದ್ದರೆ ರಿಪೇರಿ ಖರ್ಚುಗಳು, ಆ ಥರ ಇನ್ನೂ ತುಂಬ ಕೆಲಸಕ್ಕೋಸ್ಕರ ಎಲ್ಲ ವಿಷಯಗಳಿಗೋಸ್ಕರ ಕಾಸನ್ನು ತುಂಬ ಖರ್ಚು ಮಾಡಿಬಿಟ್ಟಿದ್ರು. ಸೊ ಇವಾಗ ಪ್ರೆಸೆಂಟ್ ಏನು ಮಾಡ್ತಾಯಿದ್ರು ಅಂದರೆ ದುಡ್ಡಿಗೋಸ್ಕರ ತುಂಬ ಕಷ್ಟಪಡ್ತಾಯಿದ್ರು. ದ ಹರ್ಮಿಟ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿ ಅಲ್ಲಿ ಲ್ಯಾಂಪ್ ಇಟ್ಕೊಂಡು ಹೇಗೆ ಕೆಳಗಡೆ ಮಾತ್ರ ನೋಡ್ತಾ, ಅದೇ ರೀತಿ ನೀವು ದುಡ್ಡಿನ ಬಗ್ಗೆ ಮಾತ್ರ ಈಗ ತುಂಬ ಫೋಕಸ್ ಮಾಡಿದ್ರ. ಸೊ ದುಡ್ಡಿನ ಬಗ್ಗೆ ಮಾತ್ರ ತುಂಬ ಫೋಕಸ್ ಮಾಡ್ತಾರೆ ಅಂದರೆ ನೀವು ಇನ್ನೂ ದುಡ್ಡಿಗೋಸ್ಕರ ಕಷ್ಟಪಡ್ತಾನೆ ಇದ್ರೆ, ಬಟ್ ಆ ದುಡ್ಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇಲ್ಲ. ಸೊ ಆದರೆ ನೀವು ದುಡ್ಡಿಗೋಸ್ಕರ ಕಷ್ಟಪಡೋದನ್ನ ಇನ್ನೂ ನಿಲ್ಲಿಸಿಲ್ಲ. ಅದು ಒಂದು ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಏನೋ ಒಂದು ಕೆಲಸ ಮಾಡ್ತಾಯಿದ್ರ, ಬಟ್ ಆದರೆ ನಿಮ್ಗೆ ಅಲ್ಲಿ ಸಾಕಷ್ಟು ಪ್ರತಿಫಲನೂ ಬರ್ತಾಯಿಲ್ಲ. ಆದರೂ ನೀವು ಎಫರ್ಟ್ಸ್ ಹಾಕ್ತಾನೇ ಇದ್ದೀರ.
ಆದರೆ ನಿಮಗೆ ಇನ್ನೊಂದು ಸಿಚುವೇಶನ್ ಇದೆ, 9 ಆಫ್ ಶಾರ್ಟ್ಸ್. ನಿಮ್ಗೆ ಯಾವುದೋ ಇನ್ನೂ ಒಂಥರ ಪರ್ಸ್ನಲ್ ಪ್ರಾಬ್ಲಮ್ ಇದೆ. ನೀವು ಒಂದು ಕಡೆ ಆ ಕಷ್ಟ ಪಡ್ತಾನೆ ಆ ನೋವನ್ನು ಪಡ್ತಾ ಇದ್ರೂ ನೀವು ಮತ್ತು ನಿಮ್ಗೆ 2 ಥರ ಪ್ರಾಬ್ಲಮ್ಸ್ ಇದ್ರೂ ಆ ಪ್ರಾಬ್ಲಮ್ಸ್ನೆಲ್ಲ ಪಕ್ಕಕ್ಕಿಟ್ಟು ನೀವು ದುಡ್ಡಿನಿಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ, ಅದು ಯಾವುದೇ ಕೆಲಸ ಆಗಿರ್ಬೋದು. ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಇನ್ಯಾವುದೇ ಫೀಲ್ಡಲ್ಲಿ ಕೆಲಸ ಮಾಡ್ತಾ, ಅಥವಾ ಶೋರೂಮಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಪಬ್ಲಿಕ್ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಲು, ಅಥವಾ ಒಂದು ಪಬ್ಲಿಕ್ ಡಿಪಾರ್ಟ್ಮೆಂಟು, ಅಥವಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟು, ಬ್ಯಾಂಕು, ರೈಲ್ವೆ ಡಿಪಾರ್ಟ್ಮೆಂಟು, ಏರ್ಪೋರ್ಟು, ಆಫೀಸು, ಮೆಟ್ರೋ, ಬಸ್ ಡಿಪಾರ್ಟ್ಮೆಂಟು, ಅಥವಾ ನ್ಯಾವಿ, ಅಥವಾ ಕಾರ್ಪೊರೇಟ್ ಆಫೀಸು, ಅಥವಾ ಗಾರ್ಮೆಂಟ್ಸು, ಇನ್ನು ನನಗೆ ಬರ್ತಲ್ವಾ, ಗಾರ್ಮೆಂಟ್ಸು, ಅಥವಾ ಯಾವುದಾದ್ರು ಅಂಗಡಿ ಇಟ್ಕೊಂಡಿರ್ಬೋದು. ಅಂಗಡಿಯಲ್ಲಿ ಅವಾಗ ತುಂಬ ಲಾಭ ಬಂದಿರ್ಬೋದು ಒಂದು ಟೈಮಲ್ಲಿ, ಮತ್ತು ನಿಮ್ಗೆ ಯಾವುದೋ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಎಲ್ಲ ಲಾಸ್ ಆಗಿರ್ಬೋದು. ಅಥವಾ ನಿಮ್ಮ ಒಂದು ನೀವು ಒಂದು ಬಿಸ್ನೆಸ್ ರನ್ ಮಾಡ್ತಾಯಿದ್ರೆ ನಿಮಗೆ ಕಾಂಪಿಟೇಟರ್ ಬಂದಿರ್ಬೋದು. ಸೊ ಅದರಿಂದನೂ ನಿಮ್ಮ ಬಿಸ್ನೆಸ್ ಎಲ್ಲ ಲಾಸ್ ಆಗಿರ್ಬೋದು. ಸೊ ಅದರಿಂದನೂ ನಿಮಗೆ ದುಡ್ಡು ಸ್ವಲ್ಪ ಕಡಿಮೆ ಬಂದಿದೆ. ಸೊ ನೀವು ಒಂದು ಬಿಸ್ನೆಸ್ ರನ್ ಮಾಡ್ತಾ ಇರ್ಬೋದು, ಅಥವಾ ಇನ್ಯಾವುದೇ ಹೋಟೆಲ್ ನಡೆಸ್ತಾ ಇರ್ಬೋದು, ಅಥವಾ ಯಾವುದೇ ಬಿಸ್ನೆಸ್ ಮಾಡ್ತಾಯಿದ್ರೂ ಆ ಎಲ್ಲ ಒಂದು ದುಡ್ಡು ಲಾಸ್ ಆಗಿದ್ರೂ ನೀವು ಇವಾಗ ಮತ್ತೆ ನಿಮ್ಮ ಹತ್ರ ಮೊದಲು ಯಾವ ರೀತಿ ದುಡ್ಡು ಕಾಸು ಎಲ್ಲ ಚೆನ್ನಾಗಿತ್ತೋ ಅದೇ ಥರ ನೀವು ಇವಾಗ ಮತ್ತೆ ನೀವು ಇರಬೇಕಂತ ಯೋಚನೆ ಮಾಡ್ತಾರೆ. ಫಸ್ಟು ನಿಮ್ಮ ಹತ್ರ ದುಡ್ಡು ಎಷ್ಟು ಚೆನ್ನಾಗಿತ್ತೋ ಅದೇ ಥರ ದುಡ್ಡು ಇವಾಗ ನಿಮ್ಮ ಹತ್ರ ಇರಬೇಕಂತ ನೀವು ಥಿಂಕ್ ಮಾಡ್ತಾಯಿದ್ರ. ಬಟ್ ನೀವು ಎಷ್ಟೆಲ್ಲ ಲಾಸ್ ಆದ್ರೂ ಮತ್ತೆ ನಿಮಗೆ ದುಡ್ಡು ಹೆಂಗೆ ಬರಬೇಕೋ ಅದೇ ಥರ ಬರಬೇಕಂತ ಇವಾಗ ನೀವು ತೀರ್ಮಾನ ಮಾಡ್ತಾಯಿದ್ರೆ. ಫಸ್ಟ್ ನಿಮ್ಮ ಹತ್ರ ದುಡ್ಡು ಹೆಂಗೆ ಚೆನ್ನಾಗಿತ್ತೋ ಅದೇ ಥರ ನಾನು ಮತ್ತೆ ಮೊದಲಿನ ಥರ ಆಗಬೇಕು, ನನಗೆ ಕಷ್ಟ ಅನುಭವಿಸೋಕ್ಕಾಗ್ತಿಲ್ಲ, ತುಂಬ ನೋವಾಗ್ತದೆ ದುಡ್ಡಿಲ್ದಿರ, ಒಂದೊಂದು ರೂಪಾಯಿಗೂ ಕಷ್ಟ ಆಗಿದೆ, ದುಡ್ಡಿಲ್ದಿರೋದ್ರೆ ಪ್ರಪಂಚದಲ್ಲಿ ಏನೂ ಆಗೋಲ್ಲ ಅಂತ ನೀವು ತೀರ್ಮಾನ ಮಾಡ್ತಾರೆ. ಮತ್ತು ಎಷ್ಟೇ ಕಷ್ಟಪಡ್ತಾಯಿದ್ರೂ ನಿಮ್ಮ ಒಂದು ಹಾರ್ಡ್ ವರ್ಕ್ನ ನೀವು ಬಿಟ್ಟಿಲ್ಲ, ನೀವು ನಿಮ್ಮ ಒಂದು ಕೆಲಸವನ್ನು ಕಂಟಿನ್ಯೂ ಮಾಡ್ತಾನೆ ಇದ್ರೆ ಸೊ ಅದು ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ನಿಮ್ಮೊಂದು ಫೈನಾನ್ಷಿಯಲ್ ಲೈಫಲ್ಲಿ ಮತ್ತೆ ನ್ಯೂ ಬಿಗಿನಿಂಗ್ಸ್ ಅನ್ನೋದು ಬರ್ತಾಯಿದೆ. ಸೊ ಅಂದರೆ ನೀವು ಒಂದು ಫಸ್ಟ್ ನಿಮ್ಮ ಹತ್ರ ದುಡ್ಡು ಕಾಸೆಲ್ಲ ಯಾವ ರೀತಿ ಚೆನ್ನಾಗಿತ್ತೋ ಅದೇ ಥರ ಈಗ ಮತ್ತೆ ನಿಮ್ಮ ಲೈಫು ಮತ್ತೆ ರಿಟರ್ನ್ ಆಗಿ ಚೆನ್ನಾಗಿ ಬರ್ತಾಯಿದೆ. ಸೊ ನೀವು ಸ್ವಲ್ಪ ದುಡ್ಡಿಗೋಸ್ಕರ ನೀವು ಇನ್ನೂ ವೆಯ್ಟ್ ಮಾಡಬೇಕು. ಮತ್ತು ನೀವಿನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ ನೀವು ಫಸ್ಟ್ ನೀವು ಯಾವ ರೀತಿ ನಿಮ್ಗೆ ಲೈಫಲ್ಲಿ ದುಡ್ಡು ಇತ್ತೋ ಚೆನ್ನಾಗಿ ಯಾವ ರೀತಿ ನೀವು ಬೆಳವಣಿಗೆ ಆಗಿದ್ರೋ ಅದೇ ಥರ ಇರುತ್ತೆ. ಮತ್ತು ಈ 5 ಆಫ್ ವಾಂಡ್ಸಲ್ಲಿ ಯಾವ ರೀತಿ ಹೊಡೆದಾಗ್ತದೆ ದುಡ್ಡು ಕಾಂಪಿಟೇಷನ್ ಎಲ್ಲ ಲಾಸ್ ಆಗಿದೆಯೋ ಆ ಲಾಸ್ ಎಲ್ಲ ಹೋಗಿ ಮತ್ತೆ ನ್ಯೂ ಬಿಗಿನಿಂಗ್ಸ್ ಆಗಿ ಮತ್ತೆ ನಿಮ್ಮ ಹತ್ರ ಮೊದಲು ಯಾವ ರೀತಿ ಮೆಟೀರಿಯಲಿಸ್ಟಿಕ್ ಲೈಫ್ ಇತ್ತು, ಸೊ ದುಡ್ಡು ಹಣಕಾಸಿನ ಸ್ಥಿತಿ ಫ್ಯಾಮಿಲಿ ಲೈಫು ಎಲ್ಲ ಹೇಗೆ ಚೆನ್ನಾಗಿತ್ತು ಅದೇ ಥರ ನೀವು ಮೊದಲಿನ ಥರ ಬರುತ್ತೆ ಅನ್ನೋದು ಈ ಒಂದು ಕಾರ್ಡ್ಸ್ನ ರೀಡಿಂಗು. ಸೊ ನಿಮ್ಮೊಂದು ಫೈನಾನ್ಷಿಯಲ್ ಲೈಫು ಮತ್ತೆ ಸರಿ ಹೋಗುತ್ತೆ ಅನ್ನೋದು ಒಂದು ಇವತ್ತಿನ ಟ್ಯಾರೋಟ್ ರೀಡಿಂಗ್ ಅಷ್ಟೇ. ಸೊ ಇವತ್ತಿನ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಚಾನಲ್ ಯಾರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ನಿಮ್ಮ ಒಂದು ದುಡ್ಡಿನ ಪರಿಸ್ಥಿತಿ ಸರಿ ಹೋಗುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಅಷ್ಟೇ. ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.